ಬಸವ ಕಲ್ಯಾಣದಲ್ಲಿ ಬಿಜೆಪಿಗೆ ಎದುರಾಗ್ತಾ ಇದೆ ನೂರಾರು ಅಡ್ಡಿಗಳು ಆತಂಕ. ಬಿಜೆಪಿ ವೋಟ್ ಬ್ಯಾಂಕ್ಗೆ ಲಗ್ಗೆ ಇಡ್ತಾ ಇದ್ದಾರೆ ಪಕ್ಷೇತರ ಅಭ್ಯರ್ಥಿ ಅನ್ನೋ ಅನುಮಾನ ಕಾಡೋಕೆ ಪ್ರಾರಂಭವಾಗಿದೆ. ಮಲ್ಲಿಕಾರ್ಜುನ ಖೂಬಾ ಸ್ಪರ್ಧೆಯಿಂದ ಬಿಜೆಪಿ ಆತಂಕಗೊಂಡಿದೆಯಾ? ಮತ ಬ್ಯಾಂಕ್ ಛಿದ್ರಗೊಳ್ಳುವ ಭೀತಿಯಲ್ಲಿ ಬಿಜೆಪಿ ಪಡೆ ಇದೆ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಹೀಗಾಗಿ ಕೇವಲ ತ್ರಿಕೋನ ಸ್ಪರ್ಧೆಯಲ್ಲ, ಚತುಷ್ಕೋನ ಸ್ಪರ್ಧೆಯಾಗಿದೆ ಸದ್ಯಕ್ಕೆ ಕಲ್ಯಾಣದ ಕದನ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಕಣ್ಣೀರು ಹಾಕ್ತಾರೆ ಪಕ್ಷದ ವರಿಷ್ಠರ ಮುಂದೆ, ನನಗೆ ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿ ಖೂಬಾ ಅವರು. ಅದೇ ಖೂಬಾ ಇವತ್ತು ಬಿಜೆಪಿ ಪಕ್ಷಕ್ಕೆ ಆತಂಕ ತಂದೊಡ್ಡುವ ಪರಿಸ್ಥಿತಿ ನಿರ್ಮಾಣವಾಗಿರೋದು. ಖಂಡಿತವಾಗಿ ಸ್ಮಿತಾ, ಮಲ್ಲಿಕಾರ್ಜುನ್ ಖೂಬಾ ತಮ್ಮದೇ ಆದಂಥ ವೋಟ್ ಬ್ಯಾಂಕ್ ಅನ್ನು ಹೊಂದಿರತಕ್ಕಂಥದ್ದು. ಮಾಜಿ ಶಾಸಕರಾಗಿ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಬಿಗಿ ಹಿಡಿತವನ್ನು ಹೊಂದಿರೋದ್ರ ಜೊತೆಗೆ JDS ತೊರೆದು BJPಗೆ ಸೇರ್ಪಡೆಯಾದಂಥ ಸಂದರ್ಭದಲ್ಲಿ ಚುನಾವಣೆಗೆ ಟಿಕೆಟನ್ನು ನೀಡ್ತಾರೆ, ಅವರೇ ಕ್ಯಾಂಡಿಡೇಟ್ ಆಗ್ತಾರೆ ಅಂತಕ್ಕಂಥ ವಾತಾವರಣ ನಿರ್ಮಾಣವಾಗಿತ್ತು. BJP ರಾಜ್ಯ ನಾಯಕರ ಜೊತೆ ಮಾತುಕತೆನೂ ಕೂಡ ಆಗಿತ್ತು. ಕ್ಯೂಬಾಗೆ BJP ಬೈ ಎಲೆಕ್ಷನ್ಗೆ ಟಿಕೆಟ್ ನೀಡ್ತಕ್ಕಂಥ ವಿಚಾರದಲ್ಲಿ ರಾಜ್ಯ ನಾಯಕರು ಕೂಡ ಸಹಮತವನ್ನು ವ್ಯಕ್ತಪಡಿಸಿದರು. ಬದಲಾದಂಥ ರಾಜಕೀಯ ಬಸವ ಕಲ್ಯಾಣದ ಚಿತ್ರಣವನ್ನು ನೋಡೋದಾದರೆ ಈ ಬಾರಿಯ ಬೈ ಎಲೆಕ್ಷನ್ನಲ್ಲಿ ಮಲ್ಲಿಕಾರ್ಜುನ್ ಖೂಬಾ ಅವ್ರಿಗೆ ಟಿಕೆಟ್ ಮಿಸ್ ಆಗಿದೆ. ಹಾಗಂತ ಅವರೇನು ಸುಮ್ಮನೆ ಕೂತಿಲ್ಲ. ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸೋದ್ರ ಮೂಲಕ ಭಾರತೀಯ ಜನತಾ ಪಕ್ಷಕ್ಕೆ ಏನು ಟಾಂಗ್ ಕೊಡೋದ್ರ ಮೂಲಕ ಅಭ್ಯರ್ಥಿಗೆ ಎಲ್ಲೋ ಒಂದು ಕಡೆ ಇರಿಸು ಮುರುಸು ಮಾಡೋದ್ರ ಜೊತೆಗೆ ಭಾರತೀಯ ಜನತಾ ಪಕ್ಷ ಏನು ಬಸವ ಕಲ್ಯಾಣದಲ್ಲಿ ಈಜಿಯಾಗಿ ಗೆಲ್ತೀವಿ ಅಂತಕ್ಕಂಥ ಲೆಕ್ಕಾಚಾರ ಆಗಿತ್ತು, ಆ ಲೆಕ್ಕಾಚಾರವನ್ನು ಮಲ್ಲಿಕಾರ್ಜುನ್ ಖೂಬಾ ಅವರು ಅದನ್ನು ತಲೆ ಕೆಳಕಾಗಿ ಮಾಡಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ JDS ತ್ರಿಕೋನ ಸ್ಪರ್ಧೆ ಅಂತ ಹೇಳಲಾಗಿತ್ತಾದರೂ ಈಗ ಖೂಬಾ ಅವರ ಸ್ಪರ್ಧೆಯಿಂದ ಪ್ರಮುಖವಾಗಿ BJPಗೆ ಕಾಂಗ್ರೆಸ್ JDSಗಿಂತ ಮೊದಲನೇ ಸ್ಪರ್ಧಿ ಅಂದರೆ ಅದು ಮಲ್ಲಿಕಾರ್ಜುನ್ ಖೂಬಾ ಅವರು ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ನಂತರ ಇವರನ್ನು ಎದುರಿಸಿ ನಂತರ ಕಾಂಗ್ರೆಸ್ ಮತ್ತು JDS ಅಭ್ಯರ್ಥಿಗಳನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ ಕ್ಷೇತ್ರದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಮರಾಠ ಮತ್ತು ಲಿಂಗಾಯತ ಮತಗಳನ್ನು ಖೂಬಾ ಅವರು ಸೆಳೆದಿದ್ದೇ ಆದಲ್ಲಿ ಫಲಿತಾಂಶದ ಚಿತ್ರಣ ಬದಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಆಡಳಿತಾರೂಢ BJPಗೆ ಮತ್ತು ಅಧಿಕೃತ ಅಭ್ಯರ್ಥಿಗೆ ಖೂಬಾ ಅವರ ಸ್ಪರ್ಧೆ ದೊಡ್ಡ ತಲೆನೋವಾಗಿದೆ. ಈಗಾಗಲೇ ವರಿಷ್ಠರು ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ಈಗಾಗಲೇ ರಾಜ್ಯ BJP ನಾಯಕರು ಖೂಬಾ ಅವರ ಮನವೊಲಿಸ್ತಕ್ಕಂಥ ನಿಟ್ಟಿನಲ್ಲಿ ನಾಮಪತ್ರವನ್ನು ವಾಪಸ್ ತೆಗೆಸಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ತಮ್ಮದೇ ಆದಂಥ ಕಸರತ್ತನ್ನು ಈವರೆಗೂ ಕೂಡ ಮುಂದುವರಿಸ್ತಾ ಇದ್ದಾರೆ. ಆದರೆ ಖೂಬಾ ಅವರ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಸ್ಪರ್ಧೆಯಿಂದ ವಿಮುಖರಾಗ್ತಾರಾ ಅಥವಾ ಸ್ಪರ್ಧಿಸಿ ಫಲಿತಾಂಶದಲ್ಲಿ ಏನಾದರೂ ವ್ಯತ್ಯಾಸ ಮಾಡ್ತಾರೆ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿದ್ದು, ಈ ಎಲ್ಲ ಪ್ರಶ್ನೆಗಳಿಗೂ ಮಲ್ಲಿಕಾರ್ಜುನ್ ಖೂಬಾ ಅವರು ಯಾವ ರೀತಿ ನಿರ್ಧಾರ ತಗೋತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆ ಖೂಬಾ ಅವರ ಸ್ಪರ್ಧೆ ಬಸವ ಕಲ್ಯಾಣ ಬೈ ಎಲೆಕ್ಷನ್ ನಲ್ಲಿ ತಮ್ಮದೇ ಆದಂಥ ಒಂದು ಸ್ಟ್ರಾಟಜಿಯನ್ನು ರೂಪಿಸಿದ್ದು ಭಾರತೀಯ ಜನತಾ ಪಕ್ಷಕ್ಕೆ ತುಂಬಾ ತಲೆನೋವನ್ನು ತಂದೊಡ್ಡೋದ್ರ ಜೊತೆಗೆ ಕಾಂಗ್ರೆಸ್ ಮತ್ತೆ JDS ಅಭ್ಯರ್ಥಿಗಳು ತೆಗೆದುಕೊಳ್ತಕ್ಕಂಥ ಓಟ್ ಒಂದು ಕಡೆ ಆದರೆ ಖೂಬಾ ಅವರು ಎಷ್ಟೋ ಮತವನ್ನು ಸೆಳೀತಾರೆ, ಅದು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಯಾವ ರೀತಿ ಡ್ಯಾಮೇಜ್ ಆಗುತ್ತೆ ಅಂತಕ್ಕಂಥ ಲೆಕ್ಕಾಚಾರದ ಬಗ್ಗೆ ರಾಜ್ಯ ನಾಯಕರು ಮತ್ತು ಬಸವ ಕಲ್ಯಾಣ ಉಸ್ತುವಾರಿ ವಹಿಸ್ಕೊಂಡಿರ್ತಕ್ಕಂಥ ನಾಯಕರು ತಮ್ಮದೇ ಆದಂಥ ಚರ್ಚೆಯಲ್ಲಿ ತೊಡಗಿದ್ದಾರೆ. ಏನಾದರೂ ಮಲ್ಲಿಕಾರ್ಜುನ್ ಖೂಬಾ ಅವರು ಸ್ಪರ್ಧೆಯಿಂದ ಹಿಂದೆ ಸರಿದೇ ಹೋದರೆ ಅದರ ನೇರ ಪರಿಣಾಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಬೀಳಲಿದ್ದು, ಅದನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ? ಮಲ್ಲಿಕಾರ್ಜುನ್ ಖೂಬಾ ಅವರು ಈ ಬಾರಿಯ ಬೈ ಎಲೆಕ್ಷನ್ನಲ್ಲಿ ನಾಮಪತ್ರ ಸಲ್ಲಿಸಿದ್ದಾಗಿದ್ದು ಯಾವ ರೀತಿ ಪ್ರಚಾರ ತಂತ್ರವನ್ನು ಮಾಡ್ತಾರೆ, ಅಥವಾ ರಾಜ್ಯ ನಾಯಕರು ನೀಡಿದಂಥ ಭರವಸೆಗೆ ಓಕೆ ಎಂದು ತಮ್ಮ ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ತಾರಾ, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ತಮ್ಮ ಬೆಂಬಲವನ್ನು ಸೂಚಿಸ್ತಾರಾ ಎಂಬತಕ್ಕಂಥ ನಿರೀಕ್ಷೆಗಳು ಸಾಕಷ್ಟಿದ್ದು, ಒಟ್ಟಾರೆ ಖೂಬಾ ಅವರ ಸ್ಪರ್ಧೆಯಿಂದಾಗಿ ಬಸವ ಕಲ್ಯಾಣದ ಬೈ ಎಲೆಕ್ಷನ್ ಚಿತ್ರಣ ಬದಲಾಗಿದ್ದು ಭಾರತೀಯ ಜನತಾ ಪಕ್ಷದ ನಾಯಕರು ಮತ್ತೆ ಅಭ್ಯರ್ಥಿಗೆ ದೊಡ್ಡ ತಲೆನೋವಾಗಿರೋದಂತೂ ಸತ್ಯ. ಸ್ಮಿತಾ, ಈಗ ಇವ್ರನ್ನ ಮನವೊಲಿಸೋ ಜವಾಬ್ದಾರಿ ಆದ್ರೂ ಯಾರು ಹೆಗ್ಲಿಕ್ಕೆ ಕೊಡ್ತಾರೆ ಅಂತ ಹೇಳಿ, ಯಾಕಂತಂದ್ರೆ ಮೊನ್ನೆ ನಾವು ಗಮನಿಸಿದ್ವಿ, ನೇರವಾಗಿ ಸೋಮಣ್ಣ ಅವ್ರ ಮುಂದೆ ಅವರು ಅಳಲನ್ನ ತೋಡ್ಕೊಂಡ್ರು ಕೂಡ ಮಾಸ್ಕ್ ಹಾಕೊಂಡು ಮೌನ ಶರಣಾಗ್ತಾರೆ ಹೊರತು ಸಮಾಧಾನ ಪಡಿಸುವ ಪ್ರಯತ್ನವನ್ನ ಕೂಡ ಹೆಚ್ಚಿಗೆ ಏನು ಮಾಡಿದ ಹಾಕಿ ಕಾಣಲಿಲ್ಲ. ಹಾಗಾದ್ರೆ ಮನವೊಲಿಸಿ ಪಕ್ಷೇತರ ಅಭ್ಯರ್ಥಿಯಾಗಿ ಖೂಬಾ ಅವರು ಕಣಕ್ಕೆ ಇಳಿದೇ ಇರೋ ರೀತಿಯಲ್ಲಿ ಮಾಡೋದು ಸಾಧ್ಯವಾಗುತ್ತಾ BJPಗೆ ಅಂತ ಹೇಳಿ? ಈಗಾಗಲೇ ನಾಮಪತ್ರ ಸಲ್ಲಿಕೆ ಮಾಡಿರೋದ್ರಿಂದ ನಾಮಪತ್ರವನ್ನು ವಾಪಸ್ ತೆಗೆಸ್ತಕ್ಕಂಥ ಲೆಕ್ಕಾಚಾರ ಭಾರತೀಯ ಜನತಾ ಪಕ್ಷದ ನಾಯಕರದ್ದಾಗಿದೆ. ಪ್ರಮುಖವಾಗಿ ಅವರನ್ನ JDS ಇಂದ BJPಗೆ ಸೇರ್ಪಡೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಒಂದು ಭರವಸೆಯನ್ನು ನೀಡಲಾಗಿತ್ತು. ತಮಗೆ ಬಸವ ಕಲ್ಯಾಣದಿಂದ ಟಿಕೆಟನ್ನು ನೀಡ್ತೀವಿ ಅಂತಕ್ಕಂಥ ಒಂದು ಆಶ್ವಾಸನೆಯನ್ನು ಕೂಡ ನೀಡಲಾಗಿತ್ತು. ಆದರೆ ಈಗ ರಾಜ್ಯ BJP ನಾಯಕರು ಮಲ್ಲಿಕಾರ್ಜುನ್ ಖೂಬಾಗೆ ಕೊಟ್ಟಂಥ ಆಶ್ವಾಸನೆಯನ್ನು ಈಡೇರಿಸಿಲ್ಲ, ಎಲ್ಲೋ ಕೈ ಎತ್ತಿದ್ದಾರೆ, ನನಗೆ ನೀಡಿದಂಥ ಮಾತನ್ನು ತಪ್ಪಿದ್ದಾರೆ ಎಂಬತಕ್ಕಂಥ ಮಾತನ್ನು ಮಲ್ಲಿಕಾರ್ಜುನ್ ಖೂಬಾ ಅವರು ಹೇಳ್ತಾ ಇದ್ದಾರೆ. ಈ ಕುರಿತಂತೆ ರಾಜ್ಯ BJP ನಾಯಕರು ಕೂಡ ಯಾವುದೇ ಸ್ಪಷ್ಟ ಮಾತನ್ನು ಆಡ್ತಾ ಇಲ್ಲ ಆದರೂ ಅವರ ಪ್ರಶ್ನೆಗಳಿಗೆ ಉತ್ತರ ನೀಡ್ತಕ್ಕಂಥ
ಒಂದು ಚೈತನ್ಯ ಈಗ ರಾಜ್ಯ ಬಿಜೆಪಿ ನಾಯಕರಿಗೆ ಇಲ್ಲದಾಗಿದೆ. ಪ್ರಮುಖವಾಗಿ ಬಸವ ಕಲ್ಯಾಣ ಇನ್ಚಾರ್ಜ್ ಅನ್ನ ವಹಿಸ್ಕೊಂಡಿರ್ತಕ್ಕಂಥ ನಾಯಕರು ಕೂಡ ಖುದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮನವೊಲಿಸತಕ್ಕಂಥ ಪ್ರಯತ್ನ ಮಾಡಿದ್ರಾದ್ರೂ ಅವರ ಯಾವುದೇ ಆಶ್ವಾಸನೆಗಳಿಗೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಒಪ್ಕೊಂಡಿಲ್ಲ. ಹಾಗಾಗಿ ಚಿತ್ರಣ ಬದಲಾಗಿದ್ದು ಮಲ್ಲಿಕಾರ್ಜುನ್ ಖರ್ಗೆ ತಮ್ಮ ಸ್ಪರ್ಧೆಯಿಂದ ಹಿಂದೆ ಸರಿತಾರಾ ಅಥವಾ ಕಂಟೆಸ್ಟ್ ಮಾಡ್ತಾರಾ, ಸ್ಪರ್ಧೆಯಲ್ಲೇ ಉಳಿತಾರಾ ಎಂಬುದನ್ನ ಕಾದು ನೋಡ್ಬೇಕಾಗಿದೆ. ಸ್ಮಿತಾ, ಧನ್ಯವಾದ ಶಿವಪ್ರಸಾದ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.